ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿಯಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ. ಫೋನ್ ಪೇ ಮೂಲಕ ಲಂಚ ಪಡೆದ ಎಂಜಿನಿಯರ್ ಲಾಕ್ ಆಗಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಇಬ್ಬರು ಎಂಜಿನಿಯರ್ಗಳು. ಯಾದಗಿರಿಯ ಕೆಬಿಜೆಎನ್ಎಲ್ ಕಚೇರಿ ಮೇಲೆ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ರು. ಫೋನ್ ಪೇ ಮೂಲಕ ಲಂಚವನ್ನ ಪಡೆದ ಇಬ್ಬರು ಎಂಜಿನಿಯರ್ಗಳು ಲಾಕ್ ಆಗಿದ್ದಾರೆ. 35,000 ರೂಪಾಯಿ ಲಂಚ ನೀಡುವಂತೆ ಇವರು ಡಿಮ್ಯಾಂಡ್ ಇಟ್ಟಿದ್ರಂತೆ. ವರ್ಕ್ಗಳ ಬಿಲ್ ಪಾಸ್ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಯಾದಗಿರಿ ಜಿಲ್ಲೆಯ ಭೀಮರಾಯನಗುಡಿ ಕಚೇರಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಎಡಬ್ಲ್ಯೂ ಮಧುಸೂದನ್, ಜೆಇ ಮಂಜುನಾಥ್ ಅವರು ಲಂಚವನ್ನ ಪಡೀತಾ ಇದ್ರು. ಕಚೇರಿಯಲ್ಲಿ ಲಂಚವನ್ನ ಸ್ವೀಕರಿಸುವಾಗಲೇ ಲೋಕಾಯುಕ್ತರು ಕರೆಕ್ಟ್ ಟೈಮ್ಗೆ ದಾಳಿಯನ್ನ ಮಾಡಿದ್ರು. ಲೋಕಾಯುಕ್ತ ಡಿಎಸ್ಪಿ ಜೆಎಚ್ ಇನಾಮದಾರ ಹಾಗೂ ಪಿಐ ಸಿದ್ದರಾಯ ಬಳ್ಳೂರಗಿ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ರು ಕಾಸಿಂ ಸಾಬ್ ಗಡ್ಡೆ ಸೂಗೂರು. ಹೀಗಾಗಿ ಒಂದು ಖಚಿತ ಮಾಹಿತಿಯ ಮೇರೆಗೆ ಕರೆಕ್ಟ್ ಟೈಮ್ಗೆ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ. ಈ ಟೈಮ್ನಲ್ಲಿ ಅವರು ಲಂಚವನ್ನ ಸ್ವೀಕರಿಸ್ತಾ ಇದ್ರು. ಆಗಲೇ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರಿಗೆ ಇಬ್ಬರು ಎಂಜಿನಿಯರ್ಗಳು ಲಾಕ್ ಆಗಿದ್ದಾರೆ. ಫೋನ್ ಪೇ ಮೂಲಕ ಲಂಚವನ್ನ ಪಡೀತಾ ಇದ್ರು ಎಂಜಿನಿಯರ್ಗಳು. 35,000 ರೂಪಾಯಿ ಲಂಚ ನೀಡುವಂತೆ ಡಿಮ್ಯಾಂಡ್ ಇಟ್ಟಿದ್ರಂತೆ. ಸದ್ಯ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಇಬ್ಬರು ಎಂಜಿನಿಯರ್ಗಳು.